ಕುಕ್ಕಿಕಟ್ಟೆ ಡಯಾನ ಚಿತ್ರಮಂದಿರದ ಎದುರು ಸುಮಾರು 20 ವರ್ಷಗಳಿಂದ ಸೇವೆ ನಿರತರವಾಗಿದ್ದ ನಗರ ಕುಟುಂಬ ಕಲ್ಯಾಣ ಕೇಂದ್ರವು ಸೇವೆಯನ್ನ ಸ್ಥಗಿತಗೊಳಿಸಿದ್ದು ಬಾಗಿಲಿಗೆ ಬೀಗ ಜಡಿಯಲಾಗಿದೆ. ಇದರಿಂದ ಪರಿಸರದ ಸುತ್ತಮುತ್ತಲಿನ ನಾಗರಿಕರು ಚಿಕಿತ್ಸೆ ಪಡೆಯಲು ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಶಿಶುಗಳಿಗೆ ಲಸಿಕೆ, ಚುಚ್ಚುಮದ್ದು ಹಾಗೂ ಗರ್ಭಿಣಿಯರಿಗೆ ತಪಾಸಣೆ ಅಗತ್ಯ ಚಿಕಿತ್ಸೆಗಳು ಕ್ಲಪ್ಲ ಸಮಯದಲ್ಲಿ ದೊರೆಯುತ್ತಿತ್ತು. ಅಲ್ಲದೆ ಜ್ವರಬಾಧೆ, ಶೀತ, ಕೆಮ್ಮು ಮೊದಲಾದ ವ್ಯಾಧಿಗಳಿಂದ ಬಳಲುವ ರೋಗಿಗಳು ಚಿಕಿತ್ಸೆ ಪಡೆಯಲು ಅವಕಾಶವಿತ್ತು. ಕೇಂದ್ರ ಸ್ಥಗಿತಗೊಂಡಿರುವುದರಿಂದ ನಗರದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬೇಕಾದ ಪರಿಸ್ಥಿತಿ ಬಡ ಕುಟುಂಬಗಳ ಶಿಶುಗಳಿಗೆ, ಗರ್ಭಿಣಿಯರಿಗೆ, ರೋಗಿಗಳಿಗೆ ಎದುರಾಗಿದೆ. ಸರ್ಕಾರದ ಉಚಿತ ಚಿಕಿತ್ಸಾ ಸೇವೆಯನ್ನು ಪಡೆಯಲು ನಾಗರಿಕ ಸಮಾಜವು ವಂಚಿತವಾಗದಂತೆ ತಡೆಯಬೇಕಾಗಿದ್ದು ಆಡಳಿತ ವ್ಯವಸ್ಥೆಗಳ ಕರ್ತವ್ಯವಾಗಿದೆ. ತಕ್ಷಣ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆಯು ಕರ್ತವ್ಯ ನಿಲ್ಲಿಸಿರುವ ಕುಕ್ಕಿಕಟ್ಟೆಯ ನಗರ ಕುಟುಂಬ ಕಲ್ಯಾಣ ಕೇಂದ್ರವನ್ನು ಪುನರಾರಂಭಿಸಬೇಕಾಗಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತರ್ ಶಿರೂರು ಆಗ್ರಹಪಡಿಸಿದ್ದಾರೆ. ಈಗ 5 ವರ್ಷದ ಇಂಜೆಕ್ಷನ್ ಕೊಡುವ ಹೇಳಿ ಇಲ್ಲಿ ಇಂಜೆಕ್ಷನ್ ಹಾಕಲಿಕ್ಕೆ ಬಂದರೆ ಕೇಳಿದರೆ ಇಂಜೆಕ್ಷನ್ನೇ ಇಲ್ಲ ಹೇಳ್ತಾರೆ. ಬೇರೆ ಗೌರ್ಮೆಂಟ್ ಆಸ್ಪತ್ರೆ ಸಿಬ್ಬಂದಿಗಳು ಸಹ ಇಲ್ಲ, ಇಂಜೆಕ್ಷನ್ ಸಹ ಇಲ್ಲ ಹೇಳ್ತಾರೆ. ಹಾಗಾಗಿ ಈಗ ನಾವು ಬೇರೆ ಎಲ್ಲಿ ಆಸ್ಪತ್ರೆ ಹೋಗೋದಂತ ಗೊತ್ತಿಲ್ಲ. ಇವ್ರ ಹತ್ರ ಕೇಳಿದರೆ ಹೇಳ್ತಾರೆ ಬೇರೆ ಗೌರ್ಮೆಂಟ್ ಆಸ್ಪತ್ರೆ ಹೋಗಿ ಹೇಳ್ತಾರೆ. ಬೇರೆ ಗೌರ್ಮೆಂಟ್ ಆಸ್ಪತ್ರೆ ಹೋಗ್ಲಿಕ್ಕೆ ಇಲ್ಲಿನ ತುಂಬ ಎಲ್ಲಿ ಆಧಾರ್ ಕಾರ್ಡಿಗೆಲ್ಲ ಅವರೇ ನಮ್ಮ ಕೆಲಸ ಬಿಟ್ಟು ನಾವಿಲ್ಲಿ ಬರುವುದು. ಹಾಗಾಗಿ ನಮಗೆ ಕೆಲಸದ ಒತ್ತಡದಿಂದ ಇಲ್ಲಿ ಬಂದರೆ ಸಹ ಇವರು ಇದಿಲ್ಲ ಅಂತ ಆಚೆ ಈಚೆ ಕುಣಿಸ್ತಾರೆ. ಹಾಗೆ ನಾವೆಂತ ಮಾಡಬೇಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ನನ್ನ ಸೊಸೆ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದ 4-5 ತಿಂಗಳಿಂದ ಸಂಬಳ ಇಲ್ಲ, ಮಗುಗೆ ಹುಷಾರಿಲ್ಲ. ಈಗ ಮಗು ಮಿಷನ್ ಆಸ್ಪತ್ರೆಯಲ್ಲಿ ಉಂಟು. ಹೀಗೆ ಮಾಡಿದರೆ ಎಷ್ಟು ಕಷ್ಟ ಆಗ್ತದೆ. ತಿಂಗಳು ಸಂಬಳ ಕೊಡದಿದ್ದರೆ ಇವರಿಗೆ ಎಷ್ಟು ಕಷ್ಟ ಆಗ್ತದೆ. ಇಲ್ಲಿ ಆಸ್ಪತ್ರೆ ಒಂದು ಬೇಕೇ ಬೇಕು. ಆಸ್ಪತ್ರೆ ಇಲ್ಲದಿದ್ದರೆ ಉಡುಪಿ ತನಕ ಹೋಗಬೇಕಲ್ಲ, ಇಲ್ಲಿಯವರಿಗೆಲ್ಲ ಎಲ್ಲಿ ಹೋಗಬೇಕು? ನಾವು ಇಲ್ಲಿ ಕುಕ್ಕಿಕಟ್ಟೆ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೇವೆ. ಆರೋಗ್ಯ ಕೇಂದ್ರದಿಂದ ಇಂಜೆಕ್ಷನ್ ಬೇಕಿತ್ತು ಮಗುವಿಗೆ. ಈಗ ಇಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಹೇಳಿದ್ರು. ನಮಗೆ ಈಗ ಅಲ್ಲಿ ಆಜಿ ಹತ್ರ ಆಪೋಸಿಟ್ ಅವರು ಒಂದು ಸರ್ಕಾರ ಅಲ್ಲಿ